ಅಲ್ಲಿ ಗುರು ಅಲ್ಲೆಲ್ಲ ಲೋಡ್ ಮಾಡ್ಕೊಂಡು ಆಯ್ತು. 2 ಪಾಯಿಂಟ್ ಅದು 3 ಪಾಯಿಂಟ್ ಲೋಡ್ ಆಗಿದ್ದು. ಇವಾಗ ಇಲ್ಲಿ ಇನ್ನೊಂದು ಪಾಯಿಂಟಿಗೆ ಬಂದು KDB ಸರ್ಕಲ್ ಹತ್ರ ಬಂದೆ. ಟೈರೇ ಬ್ಲಾಸ್ಟ್ ಆಗಿಬಿಡ್ತು. ಚೆನ್ನಾಗಿರೋ ಟೈರ ಹೊಡೆದೋಗ್ಬಿಡ್ತು ಗುರು. ಜಾಕು ಯಾವುದೂ ಇರ್ತಿಲ್ಲ, ಇದು ಇರ್ತಿಲ್ಲ, ಅದು ಇರ್ತಿಲ್ಲ. ನನ್ನ ಪಾಡು ಯಾರಿಗೂ ಬೇಡ ಅನ್ಸ್ಬಿಟ್ಟಿದೆ ಗುರು. ಅಲ್ಲಿ ಗುರು ಟೈರೆಲ್ಲ ಫಿಟ್ ಮಾಡಿದ್ವಿ. ಇದೇ ಟೈರ್ ಹಾಕಿದ್ದೀವಿ ನೋಡಿ. ಇಲ್ಲಿ ಹಿಂಗಾಗಿದೆ, ಯಾರಿಗೂ ಕಾಂಬಿನೇಷನ್ ಇಲ್ಲ. ಈಗ ಈ ಟೈರ್ ಹೊಡೆದೋಗಿರೋದಿಲ್ಲ ಹಾಕಿದ್ದೀವಿ. ಲಾಸ್ಟ್ ಬ್ರೋ ಮೈಸೂರು ಹತ್ರ ಬಂದು ನಮ್ಮ ವಿಜಯಣ್ಣನ ಪಿಕಪ್ ಮಾಡ್ಕೊಂಡು ನಮ್ಮ ವಿಜಯಣ್ಣ ಜೆರಾಕ್ಸ್ ತಗೊಬಂದರು. ಮತ್ತು ಬಿಲ್ಲಿಂದು ಜೆರಾಕ್ಸ್ ಇರಲಿಲ್ಲ. ನಮ್ಮ ಆನಂದಣ್ಣನ ಗಾಡಿದು ಮಾಲ್ ರಿಜೆಕ್ಟ್ ಆಗಿದೆ. ಒಂದು 70-80 ಚೀಲ ರಿಟರ್ನ್ ಹೋಗಬೇಕಿದು. ವೆಲ್ಕಮ್ ಬ್ಯಾಕ್ ಟು DK ಟ್ರಕ್ ಲಾಗ್ಸ್. ಮತ್ತೊಂದು ಲಾಗ್ಗೆ ಸ್ವಾಗತ. ಇವತ್ತಿನ ಲೋಡ್ ಎಲ್ಗಪ್ಪ ಅಂತ ಅಂದರೆ ಜೋಳದ ಲೋಡಿಗೆ ಬಂದಿದ್ದೀವಿ ಟಿ ನರಸೀಪುರಕ್ಕೆ. ಎಲ್ಲಪ್ಪ ಲೋಡಿಂಗು ಅಂತ ಅಂದರೆ ಅಗ್ರೇಲಿ. ನನಗೆ ಬೆಳಿಗ್ಗೆ ಇಮಿಡಿಯೇಟ್ಲಿ ಲೋಡ್ ಬಂತು. ಫೋನ್ ಮಾಡಿದರು ಆಫೀಸ್ನವರು, ಬಾ ಲೋಡ್ ಐತೆ ಹೋಗು ಅಂತ. ಹಂಗಾಗಿ ಬಂದಿದ್ದೀವಿ ಅಗ್ರೇಲಿ ಎಲ್ಲಿ ಅಂತ ಗೊತ್ತಿಲ್ಲ ಪಾಯಿಂಟು. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಗಾಡಿಗೆ ತಿಂಡಿ ತಿನ್ನೋಕ್ಕೆ ಅಂತ ಲೇಬರ್ ತಿಂಡಿ ತಿಂತೀವಣ ಇಲ್ಲೇ ನಿಲ್ಲಿಸಿ ಅಂತ ಹೇಳಿದರು ಹಿಂದಿ ಹುಡುಗರು. ಸರಿ ಆಯ್ತು, ಇಲ್ಲೇ ನೀವು ತಿಂಡಿ ತಿನ್ಕೊಳ್ಳಿ ಆಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ಗಾಡಿ ಇಲ್ಲೇ ಸೈಡ್ಗೆ ಹಾಕಿದ್ದೀವಿ. ಬನ್ನಿ ಪಾಯಿಂಟಿಗೆ ಹೋಗೋಣ. ಫೈನಲಿ ಗುರು ಹೊಲ್ದ ಹತ್ರ ಬಂದಿದ್ದೀವಿ. ಫುಲ್ಲು ವೆದರ್ ಮಾತ್ರ ಮಳೆ ಬರೋಂಗೆ ಆಗೋಗ್ಬಿಟ್ಟೈತೆ. ಮಳೆನೇ ಬರ್ತೈತೆ ಲೈಟಾಗಿ, ಗೊತ್ತಾಗ್ತಿಲ್ಲ ಅಷ್ಟೇ. ಗಾಡಿ ಫುಲ್ಲು ಹೊಲ್ದೊಳಗಡೆ ಹೊಡೀರಿ ಅಂತ ಅಂದರು. ಏನು ಉಣ್ಕೊಳ್ಳಲ್ಲ, ಜಾಗ ನೀಟಾಗೈತೆ, ಸುಮಾರು ಲೋಡ್ ಮಾಡಿದ್ದೀವಿ ಅಂತ. ಒಂದು ಲೋಡ್ ಮಾಡ್ತಾಯಿದ್ದಾರೆ. ಸ್ಟಾರ್ಟ್ ಆಗಿದೆ ಇವಾಗ. ವೆದರ್ ನೋಡಿ ಯಾವ ಥರ ಕಾಣ್ತದೆ, ಒಳ್ಳೆ ಸಕ್ಕದಾಗಿ ಕಾಣ್ತೈತೆ ಮಾತ್ರ ವೆದರ್ ಮಾತ್ರ. ಸೂಪರ ಐತೆ ವೆದರ್. ಲೋಡ್ ಮಾಡ್ಕೊಂಡು ಇಲ್ಲೇ ಇನ್ನೊಂದು ಪಾಯಿಂಟಿಗೆ ಹೋಗ್ಬೇಕು ಅನ್ಸುತ್ತೆ. ಬನ್ನಿ, ಇವೆಲ್ಲ ಚೀಲ ಎಲ್ಲ ಲೆಕ್ಕ ತೂಕ ಮಾಡ್ಕೊಬಿಟ್ಟು ಲೋಡ್ ಮಾಡ್ತಾರೆ. ಬನ್ನಿ. ಅಲ್ಲಿ ಗುರು ಈ ಪಾಯಿಂಟಲ್ಲಿ ಪೂರ್ತಿ ಲೋಡ್ ಆಗಿದೆ. ಇಲ್ಲಿಂದ ಈಗ ಬೇರೆ ಪಾಯಿಂಟಿಗೆ ಹೋಗ್ಬೇಕು. ಇಲ್ಲಿಂದ 1 ಕಿಲೋಮೀಟ್ರ್ ಐತಂತೆ. ಈಗ ಎಷ್ಟು ಚೀಲ ಆಗಿದೆ? ಕಿತ್ನಾ ಬೋರಿ ಹೋಗ್ಯ? 96 96 ಆಗಿದ್ದಾವೆ ಇಲ್ಲಿ. ಇನ್ನು ಮುಂದೆ ಬೇರೆ ಕಡೆಗೆ ಹೋಗ್ಬೇಕು. ಬನ್ನಿ ಹೋಗೋಣ ಇನ್ನೊಂದು ಪಾಯಿಂಟಿಗೆ. ಯಾವ ಥರ ಇದೆ ಅಂತ ಇಲ್ಲಿ ಹೊಡಿಬೇಕು. ಇದೊಂದು ನಿಮಿಷ ಜೋಳ ಕೋಸ್ ಲೋಡಿಗೆ ಬಂದರೆ ಇದೇ ಒಂದು ನಿಮಿಷ ಗುರು. ನೋಡಿಲಿ ಪೂರ್ತಿ ಶತ್. ಇಲ್ಲಿ ಲೋಡಿಂಗ್ ಇದೆ. 50 ಚೀಲಕ್ಕೂ ಓಡಿಸ್ತಾರೆ, 30 ಚೀಲಕ್ಕೂ ಓಡಿಸ್ತಾರೆ. ಒಂದು 200-300 ಚೀಲ ಇರುತ್ತೆ, ಒಂದೇ ಸತ ಲೋಡ್ ಮಾಡಲ್ಲ. ನೋಡು ಟ್ರೈ ಮಾಡೋಣ. ರಿವರ್ಸ್ ಹೊಡೆದು ಅಲ್ಲಿ ಗುರು ಅಲ್ಲೆಲ್ಲ ಲೋಡ್ ಮಾಡ್ಕೊಂಡು ಆಯ್ತು. 2 ಪಾಯಿಂಟ್ ಅದು 3 ಪಾಯಿಂಟ್ ಲೋಡ್ ಆಗಿದ್ದು. ಇವಾಗ ಇಲ್ಲಿ ಇನ್ನೊಂದು ಪಾಯಿಂಟಿಗೆ ಬಂದಿದ್ದೀವಿ. ಇಲ್ಲೊಂಥ 100 ಚೀಲ ಆಯ್ತವಂತೆ. ಟ್ಯಾಕ್ಟ್ರಲ್ಲಿ ಕಾಟಿಂಗ್ ಮಾಡ್ಕೊಬರ್ತಾರಂತೆ. ಅಲ್ಲಿ ಸುಮಾರು ದೂರ ಐತೆ ಹೊಲ, ಅಲ್ಲಿಗೆ ಹೋಗ್ಬೇಕು. ಫುಲ್ಲು ಮೋಡ ಕಲ್ತ್ಕೊಂಡಾಗ ಆಗ್ಬಿಟ್ಟೈತೆ ನೋಡಿ ಯಾವ ಥರ ಆಗಿದೆ ಅಂತ. ಗುರು ಮಳೆ ಬಂದೇ ಬಿಡ್ತು. ಟಾರ್ಪಲ್ ಹಂಗೆ ಹಾಕ್ಕೊಂಡಿದ್ದೆ ಗಾಡಿನ. ಇಲ್ಲೊಂದು ರೋಡಲ್ಲಿ ಹೋಗಿ ತಿರ್ಸ್ಕೊಂಬರೋ ಹೊತ್ತಿಗೆ ಜೀವನೇ ಬಾಯಿ ಬಂದಂಗೆ ಆಗ್ಬಿಡ್ತು ಗುರು. ಟೈರು ಫುಲ್ ಎಳೆದ್ಬಿಡ್ತು ಗಾಡಿನ ಒಂದು ಸೈಡಿಗೆ. ಕುತ್ಕೊಂಡ್ಬಿಡ್ತು ಅನ್ಕೊಬಿಟ್ಟೆ. ನಾನು ತಾನೇ ಗಾಬರಿಯಾಗಿ ಹೋಯ್ದು ಕುತ್ಕೊಂಡ್ಬಿಡ್ತಾರಪ್ಪ ಗಾಡಿ ಅಂತ. ಇಲ್ಲ ಫ್ರಂಟ್ ಲೋಡ್ ಆಗಿರೋದಕ್ಕೆ ಒಂದು ಸ್ವಲ್ಪ, ಬ್ಯಾಕ್ ಲೋಡ್ ಆಗಿಲ್ಲ ಇನ್ನೂ. ಫ್ರಂಟ್ ಲೋಡ್ ಆಗಿರೋದಕ್ಕೆ ಒಂದು ಸ್ವಲ್ಪ ಹಿಂಸೆ ಆಗ್ತೈತೆ. ಮಳೆ ಬರ್ತೈತೆ, ಹೆಂಗೂ ಲೋಡ್ ಮಾಡ್ತಾವ್ರೆ, ಏನೂ ಮಾಡೋಂಗಿಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು. ಜೋಳದ ಲೋಡಿಗೆ ಬಂದಮೇಲೆ ಇವೆಲ್ಲ ಕಾಮನ್ನೇ. ವೆದರ್ ಮಾತ್ರ ಸಾಕಾಗೈತೆ. ಮತ್ತು ಚಳಿ ಮಾತ್ರ ಸಿಕ್ಕಾಬಿಡ ಇದೆ ಗುರು. ಆಂಜನೇಯ ಟೆಂಪಲ್ ಇಲ್ಲೇ ಇದೆ, ಶಿವಪರ್ವತಿದೆ, ಸ್ಟ್ಯಾಚು ಬೇರೆ ಹಾಕವ್ರೆ. ವೆದರ್ ಅಂತೂ ಗುರು ಸಿಕ್ಕಾಪಟ್ಟೆ ಚಳಿ ಆಗ್ತೈತೆ. ಮಳೆ ಬೇರೆ ಬರ್ತೈತೆ. ಜರ್ಕಿ ಬೇರೆ ತರಲಿಲ್ಲ. ಬೆಳಿಗ್ಗೆ ಬಿಸಿಲು ಬಂತು ಗುರು. ಲೋಡಿಗೆ ಬರ್ಬೇಕಾದ್ರೆ ಎಷ್ಟು ಚೆನ್ನಾಗಿ ಬಿಸಿಲು ಬಂತು. ಆದರೆ ಈಗ ಏನು ಬಿಸಿಲೇ ಬರ್ತಾಯಿಲ್ಲ. ಇಲ್ಲೇ ಪೂರ್ತಿ ಮಳೆ ಬಂದು ಸ್ಟಾರ್ಟ್ ಆಗಿಬಿಟ್ಟೈತೆ. ನೋಡಿ ಯಾವ ಥರ ಕಾಣ್ತೈತೆ ಐತೆಲ್ಲ. ಸಿಕ್ಕಾಬಿಟ್ಟೆ ಚಳಿ ಆಗ್ತೈತೆ. ಅದರಲ್ಲೂ ಗಾಡಿ ಒಳಗೆ ಚಳಿ ಅಂತ ಇಲ್ಲಿ ಹೇಳಿ ಮಾಡಿಸಂಗೆ ಚಳಿ ಬಿಡುತ್ತೆ ಗುರು. ಏನು ವೆದರ್ ಫುಲ್ ಇದಾಯ್ತೈತೆ, ಕ್ರೌಡ್ ಆಯ್ತೈತಪ್ಪ. ಇನ್ನೊಂದು 50 ಚೀಲ ಹಾಕಬೇಕು ಈ ಪಾಯಿಂಟಿಗೆ. ಆಗಿದೆ ಇಲ್ಲಿ 300 ಚೀಲ ಆಗಿದೆ. ಇನ್ನು 50 ಚೀಲ ಹಾಕಿದರೆ ಆಗುತ್ತೆ. ಇಲ್ಲೂ ಹೋಗೋದಪ್ಪ. ಚಳಿ ಆಯ್ತಿಲ್ಲ, ಚಳಿ ಹೋಗೋಣ, ಏನು ಮಾಡೋಂಗಿಲ್ಲ. ಚಿಕ್ಕದಾಗೈತೆ ರೋಡು. ಸೈಡಲ್ಲಿ ಕೆರೆ, ಲೆಫ್ಟ್ ಸೈಡಿಗೆ ಏನಾರು ಮಿಸ್ ಆದರೆ ಅವಾಗೇನೋ ಐತೆ. ಇಲ್ಲೊಂದು ಗಾಡಿ ಹೋದ್ರೆ ಮತ್ತೆ ಗಾಡಿ ಬರೋಲ್ಲ. ರೋಡೆಲ್ಲ ಕಿತ್ತೋಯ್ತೆ ಮುಂದೆ, ಏನು ಮಾಡೋಂಗಿಲ್ಲ.
ಬರೋದು ಬಂದ್ಬಿಟ್ಟಿದ್ದೀವಿ. ಲೋಡ್ ಮಾಡಲೇಬೇಕು. ಜೋಳದ ಸೀಸನಲ್ಲಿ ಇದೇ ಥರ ಆಯ್ತಾ ಇರುತ್ತೆ ಅವಾಗ. ಸುಮಾರು ಜನಕ್ಕೆ ಆಗಿರುತ್ತೆ, ಏನು ಹೇಳೋದು ಅವಶ್ಯಕತೆ ಇಲ್ಲ. ಕೆಲವ್ರು ನೋಡಿರಲ್ವಲ್ಲ, ಅವರಿಗೋಸ್ಕರ ಹೇಳ್ತಿರೋದು. ಚೂರು ನೋಡ್ಕೊಂಡು ಗಾಡಿ ಓಡಿಸಿ. ಇದ್ದೇನೋ ಒಂದು ಸ್ವಲ್ಪ ಸಿಂಪಲಾಗಿ ಪರವಾಗಿಲ್ಲ ನನಗೆ ರೋಡು. ಅಲ್ಲಿ ಮುಂದೆ ಬಂದೇ ರೋಡಲ್ಲಿ ಗಾಡಿ ಸ್ಟೇರಿಂಗೇ ತಿರ್ಸೋಕ್ಕಾಯ್ತಿರಲಿಲ್ಲ ಮುಂಬಾರ ಆಗಿರೋದಕ್ಕೆ. ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅಲ್ಲೆಲ್ಲ ಸಿಕ್ಕಾಪಟ್ಟೆ ಮಳೆ ಬೇರೆ ಬರ್ತೈತೆ, ಏನು ಮಾಡೋಂಗಿಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು. ಮಳೆ ಬರುತ್ತೆ ಹೋಗುತ್ತೆ, ಇದೇ ಆಟ ಆಡ್ತೈತೆ ಬೆಳಗ್ಗೆಯಿಂದ. ಬನ್ನಿ ಇನ್ನೊಂದು ಪಾಯಿಂಟ್, ಲಾಸ್ಟ್ ಪಾಯಿಂಟ್ ಇದು. ಲಾಸ್ಟ್ ಪಾಯಿಂಟಲ್ಲಿ ಲೋಡ್ ಆದರೆ ಸೀದಾ ಅಗಾಡರ್ಕೊಂಡು ಹಾಕೊಂಡು ಹೋಗ್ತಿರೋದೆ. ಎಲ್ಲ ರೋಡು ಇವಾಗ ನೋಡಿ, ಇವಾಗ ಹಿಂಗೆ ಟ್ಯಾಕ್ಟ್ರ್ ಬೇರೆ ಸೈಡಿಗೆ ಹಾಕಿದ್ದಾರೆ, ಒಂದೇ ಗಾಡಿ ಪಾಸ್ ಆಗೋದು. ಇವಾಗ ಕಾಗಲ್ಲ, ನೋಡೋಣ. ಬೇಜಾರು ಮೊದಲೇ ಮಳೆ ಟೈಮಲ್ಲಿ ಗಾಡಿ ಸೈಡಿಗೆ ಹಾಕಿ ಕೆಳಗೆ ಹೋಗ್ತಾರೆ. ಮಧ್ಯೆ ರೋಡ್ ಇತ್ತು ನಿಲ್ಸ್ಯಾರ, ಗಾಡಿ ಪಾಸ್ ಆಗಲ್ಲ, ಬೈಕ್ ಪಾಸ್ ಆಗೋ ಜಾಗ ಬಿಟ್ಬಿಟ್ಟು ತಂದು ನಿಲ್ಸೋದ್ರೆ ಹೆಂಗಪ್ಪ ಹೋಗೋದು ಈ ರೋಡಲ್ಲಿ? ಈ ಥರ ಮಾಡ್ತಾರೆ. ಏನು ಮಾಡೋದು? ಹಳ್ಳಿ ಕಡೆ ಬಂದರೆ ಇದೊಂದು ರೋಡ್. ನೀವು ಕೂಗಿ ಸಾಕಾಯ್ತು, ಅಣ್ಣ ಯಾರಣ್ಣ ಅಂತ. ಒಬ್ಬರು ಅಂತೆಲ್ಲ ಯಾರು ಅನ್ನೋದೇ ಗೊತ್ತಿಲ್ಲ. ಅದೇ ಏನು ಜನಗಳು, ಏನೋ ಒಂದು ಗೊತ್ತಿಲ್ಲ ಅಪಾತಗೆ. ಅವ್ರು ಅರ್ಥ ಮಾಡ್ಕೊ, ಯಾರು ಬೇರೆ ಹೋಗೋಕ್ಕೆ ಏನು ಮಾಡ್ತಾರೆ ಏನೋ ಅಂತ. ಗಾಡಿ ಲೋಡ್ ಆಗಿದೆ. ಇವಾಗ ಅಗ್ಗಡ್ಡ ಒಳಗಡೆಗೆ ಒಂದೊಂದು ಹಗ್ಗ ಹೊಡೆಸಿ ಇದು ಮಾಡ್ತೀವಿ. ಬಾಡಿ ಗಾಡಿಗಳಿಗೆಲ್ಲ ಇದೆಲ್ಲ ರೆಗ್ಯುಲರ್ ಮಾಡಲೇಬೇಕು. ಒಂದೊಂದು ಒಟ್ಟಿಗೆ ಹಗ್ಗ ಹೊಡೆದು ನೀಟಾಗಿ ಇದು ಮಾಡ್ಕೊಂಡು ಫಿನಿಶಿಂಗ್ ಮಾಡಿ, ಆಮೇಲೆ ಮತ್ತೆ ಅದ್ರ ಮೇಲೆ ಟಾರ್ಪಲ್ ಬಿಟ್ಬಿಟ್ಟು ಇದು ಮಾಡಬೇಕು. ಈಗ ಫೈನಲಿ ಈಗ ಈ ಟಾರ್ಪಲ್ ಹಾಕ್ಸಾದ್ಮೇಲೆ ಇದ್ರ ಮೇಲೆ ರೆಗ್ಜಿನ್ ಹಾಕಿ ಕೇಳಿದ್ದೀನಿ. ಸರಿ ಬೈ ಹಾಕ್ತೀನಿ ಅಂತ ಹೇಳಿದ್ದಾರೆ. ಈಗೆಲ್ಲ ನೀಟಾಗಿ ಟಾರ್ಪಲ್ ಹಗ್ಗ ಹಾಕ್ಸ್ಕೊಬಿಟ್ಟು ಹೊರಟ್ಬಿಟ್ರೆ ಮುಗೀತಿನ. ಬನ್ನಿ ಹಗ್ಗ ಟಾರ್ಪಲ್ ಹಾಕ್ಸ್ಕೊಂಡು ಸೀದಾ ಹಾಸನಿಗೆ ಹೋಗಿ ವೇವ್ ಬ್ರಿಡ್ಜ್ ಮಾಡಿಸ್ಕೊಂಡು ಎಷ್ಟು ಟನ್ ಬರುತ್ತೆ ಅಂತ ನೋಡ್ಕೊಂಡು ಹೋಗೋಣ. KDB ಸರ್ಕಲ್ ಹತ್ರ ಬಂದೆ, ಟೈರೇ ಬ್ಲಾಸ್ಟ್ ಆಗಿಬಿಡ್ತು. ಚೆನ್ನಾಗಿರೋ ಟೈರೇ ಹೊಡೆದೋಗ್ಬಿಡ್ತು ಬ್ರೋ. ಜಾಕು ಯಾವುದೇ ಇರ್ತಾಯಿಲ್ಲ, ಇದು ಇರ್ತಿಲ್ಲ, ಅದು ಇರ್ತಿಲ್ಲ. ನನ್ನ ಪಾಡು ಯಾರಿಗೂ ಬೇಡ ಅನಿಸ್ಬಿಟ್ಟಿದೆ ಬ್ರೋ. ಸಿಕ್ಕಾಪಟ್ಟೆ ಬೇಜಾರಾಗೋಗ್ಬಿಡ್ತು. ಬಂದು ಈಗ ಇದಾಗಲಿಲ್ಲ, ಆಗಲಿಲ್ಲ, ಟೈರ್ ಹೊಡೆದೋಯ್ತು. ಜಾಕ್ ಏರ್ತಿಲ್ಲ. ನಮ್ಮ ಬಾವರಿಗೆ ಬರೋಕ್ಕೆ ಕೇಳಿದ್ರೆ ನೋಡೋಣ ಎಷ್ಟು ಬರ್ತಾರೆ ಅಂತ. ಏನು ಮಾಡೋದಪ್ಪ ಅಂತ ಗೊತ್ತಾಯ್ತಿಲ್ಲ. ಇದು ಟೈರ್ ಅಂತ ಏನು ಹೇಳ್ಕೊಳಂಗಿಲ್ಲ. ಟೈರು ಏನು ಮಾಡೋದು? ಸಿಕ್ಕಾಪಟ್ಟೆ ಸುಸ್ತಾಗಿದೆ. ಜಾಕು ಎದಳ್ತಿಲ್ಲ. ಬ್ಯಾಡ್ ಟೈಮ್ ಅಂದರೆ ನಂದೇ ಅನಿಸುತ್ತೆ. ನನಗೆ ಗುರು ಟೈರೆಲ್ಲ ಫಿಟ್ ಮಾಡಿದ್ದೀವಿ. ಇದೇ ಟೈರ್ ಹಾಕಿದ್ದೀವಿ ನೋಡ್ಬೋದು. ಇಲ್ಲಿ ಹೆಂಗಾಗಿದೆ, ಯಾವುದಕ್ಕೂ ಕಾಂಬಿನೇಷನ್ ಇಲ್ಲ. ಈಗ ಈ ಟೈರ್ ಹೊಡೆದೋಗಿರೋದಿಲ್ಲ, ಹಾಕಿದ್ದೀವಿ. ಬ್ಲಾಸ್ಟ್ ಆಗಿದ್ದು ನಿಮಗೆ ತೋರಿಸಿ ಆ ಕಡೆ ಐತಿದ್ದು. ಇದೇ ಟೈರ್ ಗುರು ಬ್ಲಾಸ್ಟ್ ಆಗಿದ್ದು. ಅವಾಗ ಇನ್ನೊಂದು ಗಾಡಿ ಅಲ್ಟ್ರಾ ಗಾಡಿ ಜೊತೆ ಜೊತೆಲಿ ನಮ್ಮ ಅಣ್ಣರು ಬಾವರು ಬಂದು ಎಲ್ಲ ಇದು ಮಾಡಿಕೊಟ್ರು. ಇವಾಗ ಫಿಟ್ಟಿಂಗ್ ಆಯಿತು, ಕೈ ಆಯಿತು. ಅವರು ಮೈಸೂರು ಹತ್ರ ಬಂದು ನಮ್ಮ ವಿಜಯಣ್ಣನ ಪಿಕಪ್ ಮಾಡ್ಕೊಂಡು ನಮ್ಮ ವಿಜಯಣ್ಣ ಜೆರಾಕ್ಸ್ ತಗೊಬಂದರು. ಮತ್ತು ಬಿಲ್ಲಿಂದು ಜೆರಾಕ್ಸ್ ಇರಲಿಲ್ಲ, ಹಂಗಾಗಿ ಅವ್ರು ಜೆರಾಕ್ಸ್ ತಗೊಬಂದರು. ಅದು ಜೆರಾಕ್ಸ್ ತಗೊಂಡು ಇವಾಗ ಹೋಗ್ತಾಯಿದ್ವಿ ಬೈಪಾಸಲ್ಲೇ. ನಮ್ಮ ವಿಜಯಣ್ಣ ಇಲ್ಲೇ ಹೋಗೋಣ, ಅಲ್ಲಿ ಸಿಟಿ ಒಳಗಡೆ ಬೇಡ ಅಂತ ಹೇಳ್ಬಿಟ್ಟು ಇವೇ ಬಿಲ್ಲು ಮಾಮೂಲಿ ಇಲ್ಲಿ ಎಂಟ್ರಿ ಮಾಡಿಸ್ಬೇಕಲ್ಲ, ಹಂಗಾಗಿ ಬಿಲ್ ತಗೊಬಂದಿದ್ದೀವಿ. ಸಿಟಿ ಒಳಗಡೆ ಹಂಸೆಲ್ಲ ಇದ್ದಾವೆ, ಅಲ್ಲಿ ಬೇಡ ಇಲ್ಲೇ ಹೋಗೋಣ ಅಂತಂದ್ರು. ಸರಿ ಅಣ್ಣ ಆಯಿತು ಓಕೆ ಅಂದ್ಬಿಟ್ಟು ಇಲ್ಲೇ ಹೋಗ್ತಾಯಿದ್ದೀವಿ. ಇನ್ನೊಂದು ನಮ್ಮ ಗುರೋಣ ಅಂತ ಹಾಸನ ಅವ್ರು ಸಿಕ್ಕವ್ರೆ, ಅವರು ಇಲ್ಲೇ ಹೋಗೋಣ ಬನ್ನಿ ಅಂತ ಅಂದಿದ್ರು. ಅವ್ರು ಮುಂದೆ ಹಾಕ್ಬಿಟ್ರು, ಹಂಗಾಗಿ ಮಿಸ್ ಆಯಿತು ನನಗೆ ರೋಡು. ಪರವಾಗಿಲ್ಲ, ಅವರು ಅಣ್ಣ ಅಲ್ಲಿ ಬಡ್ಡಿಪಳ್ಳಿ ಸಿಗ್ನಲಿಗೆ ಬಂದು ರೈಟ್ ಎತ್ಕೊಂಡು ಬೇಗ ಬಂದು ಫೋನ್ ಹಾಕ್ತು ನನಗೆ, ನಾನು ಬರ್ತೀನಿ ಅಂತ ಅಂದವ್ರೆ. ಬನ್ನಿ ಹೋಗೋಣ. ಗುರು ನಮ್ಮ ಶರದಣ್ಣವರು, ಶರದಣ್ಣ ಅಂದ್ರೆ ಗುರುವಣ್ಣನವರು ಯಾವುದೋ ಸಿಗ್ನಲ್ ರೋಡಲ್ಲಿ ಕರ್ಕೊಯ್ತವ್ರು, ಎಲ್ಲಿ ಕರ್ಕೊಯ್ತವ್ರೆ ಅಂತ ಗೊತ್ತಾಯ್ತಾರೆ ಗುರು. ಗಾಡಿ ಅವ್ರಿಗೆ ಮುಂದೆ ಹೋಯ್ತೈತೆ, ನಾನು ಹಿಂದೆ ಹೋಯ್ತಿದ್ದೀನಿ. ಈ ರೋಡು ನೋಡಿಲ್ಲ, ಯಾರು ನೋಡಿಲ್ಲ. ಇವ್ರು ನಮ್ಮ ವಿಜಯಣ್ಣ ಇಲ್ಲೇ ಮೈಸೂರಲ್ಲೇ ಇದ್ದು ಈ ಅಣ್ಣನೇ ನೋಡಿಲ್ವಂತೆ. ಈ ರೋಡ್ ನೋಡ್ಕೊಂಡವ್ರೆ ನಮ್ಮ ಮಾಸದವರು. ಏನಪ್ಪ ಎಲ್ಲೆಲ್ಲಿ ಹೋಯ್ತೈತೆ ಅಣ್ಣ ಗೊತ್ತಿಲ್ಲ, ಸುಮ್ಮನೆ ಹೊಡಿತಾ ಇದ್ದೀನಿ ಹಿಂದಗಡೆ ಕಚ್ಕೊಂಡು. ಬನ್ನಿ ನೋಡೋಣ, ಅಣ್ಣನ್ನೇ ಕೇಳ್ತೀನಿ ಎಲ್ಲಣ್ಣ ಎಲ್ಲಿ ಬಂದಿದ್ದೀವಿ ರೋಡು ಅಂತ. ನನಗೆ ಗೊತ್ತಾಯ್ತಲ್ಲ ಎಲ್ಲಿ ಗೊತ್ತಾಯ್ತೀನಿ ಅಂತ ನಿಂತ್ಕೊಂಡಲ್ಲಿ. ಗುರು ಫ್ಯಾಕ್ಟ್ರಿ ಹತ್ರ ಬಂದಿದ್ದೀವಿ ಇವಾಗ. ಇವು ಅಣ್ಣ ನಿಲ್ಲಿಸ್ದಂಗೆ ಹೊಡ್ಕೊಂಡು ಬಂದಿತ್ತು, ಇಲ್ಲೇ ಬಂದೈತೆ, ನಮ್ಮ ಗಾಡಿನ ಇಲ್ಲೇ ಹಾಕಿದ್ದೀನಿ. ಇವಾಗ ಈ ಬಿಲ್ಲನ್ನು ಎಂಟ್ರಿ ಮಾಡಿಸ್ಬೇಕು. ಹಾಂ ಇಲ್ಲ ಹಾಂ ಹಾಂ ಕೊಡಿ.
ನಾನು ಜೆರಾಕ್ಸ್ ತಗೊಬಂದು ಎಂಟ್ರಿ ಮಾಡ್ಸೋಣ ಅಂತವ. ಗೊತ್ತಾಯ್ತು. ಹಾಂ ನಾನು ಜೆರಾಕ್ಸ್ ಎಂಟ್ರಿ ಮಾಡಿಸ್ದೆ. ಹಾಂ ಇವ್ರು ಶ್ರೀರಮಣ. ಹಾಂ ಈ ಗಾಡೀಲಿ ಒರಿಜಿನಲ್ ಬಿಲ್ ಐತೆ. ಈಗ ಬಿಲ್ ಇಸ್ಕೊಂಡು ಹೋಗಿ ಎಂಟ್ರಿ ಮಾಡ್ಸಂಬಲ್ಲಿ ಅಂತೂ ಒರಿಜಿನಲ್ ಬಿಲ್ ಸಿಕ್ಬಿಡ್ತು. ಇನ್ನೊಂದು ಏನಪ್ಪ ಅಂದರೆ ಇವ್ರು ನಮ್ಗಿಂತ ಬೇಗ ಬಂದು ಎಂಟ್ರಿ ಮಾಡಿಸಿದ್ದಾರೆ. ಅದರಲ್ಲಿ ಇನ್ನೊಂದು ಏನು ಪ್ರಾಬ್ಲಮ್ ಐತೆ ಅಂತ ಅಂದ್ರೆ ನೋಡಿ, ಇಲ್ಲಿ ಫುಲ್ ಹೆಣ್ಸಾಕ್ಬಿಟ್ಟೈತೆ. ಎಲ್ಲ ಗ್ಲಾಸ್ ಹತ್ರ ಇಟ್ಬಿಟ್ಟೈತೆ. ಪಾಪ ಬರೋ ಹೊತ್ತಿಗೆಲ್ಲ ನೆಂದೋಗ್ಬಿಟ್ಟೈತೆ ಮಳೆಗೆ ಬಿದ್ದು ಹನಿಗೆ. ಏನೋ ಮಾಡೋಂಗಿಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು. ಬನ್ನಿ ಈ ಗಾಡಿ ಎಂಟ್ರಿ ಮಾಡಿಸ್ಬಿಟ್ಟು ಒಳಗೆ ಬಿಟ್ಬಿಡೋಣ ಗಾಡಿನ. ನಮ್ಮ ಬೇಬಿ ಕರೆಕ್ಟಾಗಿ ಟೈಮಿಗೆ ಕ್ಯಾಚ್ ಮಾಡಿಬಿಟ್ಟಿದ್ದೆ. ಅಂದರೆ ಒಂದು ಟೈರ್ ಹೋಗಿದ್ಕೋ, ಆ ಟೈರ್ ಸಾಥ್ ಕೊಟ್ಟಿದ್ಕೋ ನನಗೆ ಇವತ್ತು ಇನ್ನೂ ತುಂಬ ಖುಷಿ ಆಯ್ತೈತೆ. ಬ್ಯಾಡ್ ಟೈಮ್ ಅನ್ನೋದಕ್ಕಿಂತ ಇನ್ನೂ ಖುಷಿ. ಏನೋ ಅಂತಾರೆ ನಮ್ಮ ಬೇಬಿ ಬಂದ್ಬಿಡ್ತಾರೆ ಅಂತ. ಫೈನಲಿ ಗುರು ರಾತ್ರಿನೇ ಮಲ್ಕೊಂಡಿದ್ದು 4 ಗಂಟೆ ಆಗಿತ್ತು. ನಾವು ಬೆಳಿಗ್ಗೆ ಎದ್ದಿದ ತಕ್ಷಣ 7 ಗಂಟೆಲೇ ಗಾಡಿ ಒಳಗಡೆ ಬಿಡಿ ಅಂತಿದ್ದಾರೆ. ಈಗ ಟಾರ್ಪಲ್ ಬಿಚ್ಚಬೇಕು, ಟಾರ್ಪಲ್ ಬಿಚ್ಕೊಳ್ಳೋಣ. ಎಲ್ಲ ಗಾಡಿಗಳನ್ನೂ ವೇ ಬ್ರಿಡ್ಜ್ ಮಾಡಿಸಿ ಗಾಳಿ ಮಾಡೋಕ್ಕೆ ಬಿಡ್ತಾಯಿದ್ದಾರೆ. ಪರವಾಗಿಲ್ಲ, ಒಂದು ಸ್ವಲ್ಪ ಬೇಗ ಮಾಡಿಕೊಡ್ತಾಯಿದ್ದಾರೆ. ಬನ್ನಿ ನೋಡೋಣ. ಫೈನಲಿ ಗುರು ವೇ ಬ್ರಿಡ್ಜ್ ಎಲ್ಲ ಮುಗಿಸಾಯಿತು. ವೇ ಬ್ರಿಡ್ಜ್ ಮುಗಿಸ್ಬಿಟ್ಟು ಗಾಡಿ ಸೈಡ್ಗೆ ಹಾಕ್ತಾಯಿದ್ದೀವಿ ಇವಾಗ. ಎಲ್ಲ ಎಷ್ಟೊತ್ತಿಗೆ ಖಾಲಿ ಮಾಡ್ತಾರೆ ಅಂತ ಗೊತ್ತಿಲ್ಲ. ನಮ್ಮ ವಿಜಯಣ್ಣನ ಕಳಿಸ್ಕೊಳಕ್ಕೆ ಇವಾಗ ಹೋಗಿ ಅಣ್ಣ ಊರಿಗೆ ಹೋಗ್ತೀನಿ ಅಂತೈತೆ. ಬನ್ನಿ ನೋಡೋಣ ಎಷ್ಟೊತ್ತಿಗೆ ಖಾಲಿ ಮಾಡ್ತಾರೆ ಏನು ಅಂತಂದರೆ. ಎಲ್ಲ ಒಟ್ಟಿಗೆ 18 ಗಾಡಿ ಒಳಗಡೆ ಹಾಕೊಂಡಿದ್ದಾರೆ. ಅಲ್ಲಿ ರ್ಯಾಂಪಲ್ಲಿ 10 ಗಾಡಿ ಇದ್ದಾವೆ, ಇನ್ನು ಉಳಿದವೆಲ್ಲ ಇಲ್ಲಿಗೆ ಹಾಕ್ಸಿದ್ದಾರೆ. ಎಲ್ಲ ಪೂರ್ತಿ ನಮ್ಮ ಹಾಸನ ಗಾಡಿನೇ, ಬೇರೆ ಯಾವೂ ಇಲ್ಲ ಇಲ್ಲಿ ನೋಡಿ. ನಮ್ಮ ಆನಂದಣ್ಣನ ಗಾಡಿದು ಮಾಲ್ ರಿಜೆಕ್ಟ್ ಆಗಿದೆ. ಒಂದು 70-80 ಚೀಲ ರಿಟರ್ನ್ ಹೋಗಬೇಕಿದು. ಹೀಗಾಗಿ ಇವರು ಇಲ್ಲೇ ಇದು ಮಾಡ್ತವ್ರೆ. ಇವಾಗ ಹೋಗಿ ಹಾಸನದಲ್ಲಿ ಅನ್ಲೋಡ್ ಮಾಡಬೇಕು ಇವರು. ನಮ್ಮ ವಿಜಯಣ್ಣನ ಇದೇ ಗಾಡೀಲಿ ಕಳಿಸ್ತಾ ಇದ್ದೀನಿ ಮೈಸೂರಿಗೆ. ಅವರು ಮೈಸೂರಿಗೆ ಹೋಯ್ತವ್ರೆ. ಬರೀ ಏನೋ ಮಾಡೋಂಗಿಲ್ಲ, ಹಣೆ ಬರೋ ಚೆನ್ನಾಗಿದ್ರೆ ಖಾಲಿ ಆಗುತ್ತೆ, ಚೆನ್ನಾಗಿಲ್ಲ ಅಂತಂದ್ರೆ ಹಿಂಗೆ ಆಯ್ತು ಪರಿಸ್ಥಿತಿ. ಜೋಳದಲ್ಲಿ ಚೆನ್ನಾಗಿರೋ ಮಾಲ್ ತುಂಬಿಕೆ ಬರಲಿಲ್ಲ ಅಂತ. ಫೈನಲಿ ಗುರು ಗಾಡಿ ಎಲ್ಲ ಖಾಲಿ ಮಾಡ್ತವ್ರೆ. ಅಲ್ಲಿ ಏನು ನೋಡ್ತಾಯಿದ್ರೆ ಅದ್ರ ಒಳಗಡೆಗೆ ಹಾಕೋದು. ಅದ್ರೊಳಗಡೆಗೆ ಹಾಕಿದ್ರೆ ಪೈಪಲ್ಲಿ ಸಪ್ಲೈ ಹೋಗುತ್ತಂತೆ. ಏನು ಸಿಕ್ಕಾಪಟ್ಟೆ ಬೇಗ ಅರ್ಜೆಂಟ್ ಮಾಡಿಬಿಟ್ರು. ಟಾರ್ಪಲ್ ಬಿಚ್ಚೋದಕ್ಕೆ ಫುಲ್ ಸುಸ್ತಾಗಿ ಹೋಗ್ಬಿಡ್ತು. ಆ ಗಾಡಿ ಇವಾಗ ಜಸ್ಟ್ ಬಿಟ್ಟಿದ್ದು ಎಲ್ಲ ಎಷ್ಟು ಖಾಲಿ ಆಯ್ತು ನೋಡಿ. ಆ ಚೀಲ ಹೊಡೆದಾಕೆ ಅಲ್ಲಿಗೆ ಬಿಟ್ಬಿಡ್ತಾರೆ. ಅದು ಎಳ್ಕೊಬಿಡುತ್ತೆ ಎಲ್ಲ ಪ್ರತಿಯೊಂದು. ಏನು ನೋಡ್ತಾಯಿದ್ರೆ ಒಳ್ಳೆ KRS ಡ್ಯಾಮಿಗೆ ನೀರು ಹೋಗುತ್ತಿದ್ದು. ಏನು ಸಗದ ನೀರು ಹೆವಿ ಬಂದ್ಬಿಟ್ಟೈತೆ. ಮಾಮೂಲಿ ಈಗ ನಾವು ಇದ್ರಿಂದ ಬರ್ತೀವಲ್ಲ, ಕೇರ್ ನಗರದಿಂದ ಬರ್ತೀವಲ್ಲ, ಅಲ್ಲೂ ಸಿಗುತ್ತಿದ್ದು. ಮತ್ತು ಇನ್ನೊಂದು ಏನಪ್ಪ ಅಂತ ಅಂದರೆ ಈಗ ಯಾವಾಗಲೂ ನೀರಿರಲ್ಲ. ಆಲ್ಮೋಸ್ಟು ಡ್ಯಾಮು ಕ್ಲೋಸ್ ಆದಾಗ ಹೇಮಾವತಿ ಡ್ಯಾಮ್ ಕ್ಲೋಸ್ ಆದಾಗ ಅಲ್ಲ ಕಾವೇರಿ ನೀರು ಇದು ಈಗ ನೀವು ಮಿಸ್ಸಾಗಿ ಹೇಳ್ಬಿಟ್ಟು ಹೇಮಾವತಿ ಡ್ಯಾಮ್ ಅಂತ ಕಾವೇರಿ ನೀರು ಅಂತ ಇದು. ಅದು ಇದಾದಾಗ ನೀರು ಬರಲ್ಲ. ಇವಾಗ ನೀರು ಬಿಟ್ಟಿದ್ದಾರೆ ಅನ್ಸುತ್ತೆ. ಅಷ್ಟಕ್ಕೆ ಎಷ್ಟೊಂದು ನೀರೈತೆ ನೋಡಿರಿ, ಫುಲ್ಲು ನೀರೈತೆ. ಅದು ಟ್ರೈನ್ ಹೋಗೋದು ಬಿಡ್ಸೋದು ಅಲ್ಲೇನು ಕಾಣ್ತೈತೆ ಅದು. ಇನ್ನು ನಾವು ವೆಹಿಕಲ್ಲು ಮಾಮೂಲಿ ಗಾಡಿಗಳು ಓಡಾಡೋಕ್ಕೆ ಇದು ನೀರು ಬಿಡ್ಸ್ ಮಾಡಿರೋದು. ಏನೋ ಒಂಥರ ಖುಷಿ ಇಲ್ಲಿ ನೋಡೋದು. ಮತ್ತು ಅದನ್ನು ಏನೋ ಒಂಥರ ಫೀಲ್ ಆಗುತ್ತೆ ಗುರು. ನಮ್ಮ ಸ್ಟೇಟಲ್ಲಿ ಈ ಥರ ಎಲ್ಲ ಇರುತ್ತಲ್ಲ, ಅದನ್ನು ನೋಡಿ ನಮಗೆ ಸಿಕ್ಕಾಬಿಡ ದೊಡ್ಡದಿದ್ದು ನೋಡಿ. ಇಲ್ಲಿ ಕ್ಲೋಸ್ ಆದರೆ ರೈಲ್ವೆ ಬ್ರಿಡ್ಜ್ ಕ್ಲೋಸ್ ಆದಮೇಲೆ ಆ ಕಡೆಗೂ ಐತೆ. ಅದು ಕಾಣಿಸ್ತಿಲ್ಲ, ಆಲ್ಮೋಸ್ಟು ಕಾಣಿಸುತ್ತೆ ನೋಡಿ. ನೋಡಿ ಇವಾಗ ಕಾಣಿಸ್ತೈತೆ ನೋಡಿ. ಆ ಕಡೆಗೂ ರೈಲ್ವೆ ಬ್ರಿಡ್ಜ್ ಕ್ಲೋಸ್ ಆದಮೇಲೆ ಆ ಕಡೆಗೂ ಐತೆ. ಅದು ಏನೋ ಮಾಡೋಂಗಿಲ್ಲ, ನಿಲ್ಲಿಸೋಂಗಿಲ್ಲ ಗಾಡಿಯಲ್ಲಿ. ನಿಲ್ಲಿಸ್ಕೊಂಡ್ರೆ ಹಿಂದಗಡೆ ಜಾಮ್ ಆಯ್ತವೆ, ಸಿಂಗಲ್ ರೋಡು. ಬನ್ನಿ ಹೋಗೋಣ. ನೀನು ಯಾವ ಥರ ಫ್ರೀ ಇದ್ದಾಗ ನೀಟಾಗಿ ವೀಡಿಯೋ ಮಾಡಿ ತೋರಿಸ್ತೀನಿ ಅದನ್ನು. ಗುರು ಊರಿಗೆ ರೀಚ್ ಆಯಿತು. ಊರಿಗೆ ರೀಚ್ ಆದಮೇಲೆ ಗಾಡಿನ ಇಲ್ಲೇ ಪಾರ್ಕ್ ಮಾಡಿದ್ದೀನಿ. ಆ ಕಡೆ ಜಾಗ ಇರಲಿಲ್ಲ, ಮಾಮೂಲಿ ಆಟ ಹಾಕ್ಬಿಟ್ಟಿದ್ದಾರೆ, ಅಲ್ಲೇ ನಿಲ್ಲಿಸ್ತಿತ್ತು ಗಾಡಿನ. ಅಲ್ಲಿ ಜಾಗ ಇರಲಿಲ್ಲ ಅಂದ್ಬಿಟ್ಟು ಇಲ್ಲಿ ಹಾಕಿದ್ದೀನಿ. ಇವತ್ತು ನಮ್ಮ ಆಂಜನೇಯ ಸ್ವಾಮಿ ಜಯಂತಿ ಇರೋದ್ರಿಂದ ಫುಲ್ಲು ನಮ್ಮ ಹನುಮಂತಪುರದಲ್ಲಿ ಫುಲ್ ಗ್ರ್ಯಾಂಡಾಗಿ ಮಾಡ್ತಾಯಿದ್ದಾರೆ. ಹಂಗಾಗಿ ಗಾಡಿ ಅಲ್ಲಿ ಪಾರ್ಕ್ ಮಾಡೋಕ್ಕಾಗಲ್ಲ. ಇಲ್ಲೊಂದು ಪಾರ್ಕ್ ಇತ್ತು, ಅಲ್ಲೊಂದು ಪಾರ್ಕ್ ಮಾಡಿವೆ, ಅಲ್ಲಾಗಲ್ಲ ಇವಾಗ. ಎಲ್ರಿಗೂ ಆಂಜನೇಯ ಸ್ವಾಮಿ ಶುಭಾಶಯಗಳು. ಈ ವಿಡಿಯೋ ಇನ್ನೂ ಹೆಚ್ಚು ಕಡಿಮೆ 2 ದಿನ ಆಗೋದು ಅಪ್ಲೋಡ್ ಮಾಡೋಕ್ಕೆ. ಏನಕ್ಕೆ ಅಂದರೆ ಎಡಿಟಿಂಗ್ ಅಷ್ಟು ಟೈಮ್ ಹಿಡಿಯುತ್ತೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರ್ಯಾರು ನಾನು ಹೊಸ್ದಾಗಿ ನಾನು ಯೂಟ್ಯೂಬ್ ಚಾನಲ್ ನೋಡ್ತೀರಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್. ಆಲ್ ಡ್ರೈವರ್ ರೆಸ್ಪೆಕ್ಟ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.